ಸುತ್ತಮುತ್ತ ನೋಡಿದ್ರೆ ಹಕ್ಕಿ ಪಕ್ಷಿಗಳ ಕೂಗು, ಎರಡೂ ಬದಿಯಲ್ಲಿ ನೋಡಿದ್ರೆ ಆ ಶಿಲೆಗಳ ಕೆತ್ತನೆ ತುಂಬಾ ಅದ್ಭುತವಾಗಿದೆ. ಈ ಶಿಲೆಗಳನ್ನು ನೋಡಿ ನನಗೂ ಕೂಡ ಹಾಡುವ ಆಸೆಯಾಗಿದೆ. ನಾನು ಕೂಡ ಹಾಡಲೆ? ಐಸಿ ದೀವಾನಗಿ देखी नहीं कहीं मैंने इसलिए जान जना दीवाना तेरे नाम रख दिया हाँ नाम रख दिया तेरा नाम रख दिया. ವಾರೆ ವಾ, ಇಂಥ ಹೂ ತೋಟದಲ್ಲಿ ಇದು ಯಾವ ಧ್ವನಿ? ಕೋಗಿಲಿಗೆ ಅಂತ ಸ್ವೀಟ್ ಆಗಿದೆ. ಇಂಥ ಹಾಡು ಕೇಳಿದರೆ ಸಾಕು, ಮನೆಯಲ್ಲಿದ್ದ ಮುಪ್ಪಿನ ಮುದುಗ ಕೂಡ ಬಂದು ಡ್ಯಾನ್ಸ್ ಮಾಡ್ತಾನೆ. ಯಾರಿವಳು? ಓ, ಗೌಡನ ತಂಗಿ ರಾಧಿಕಾ. ಇದು ಒಳ್ಳೆಯ ಸಮಯ ಈ ಹಕ್ಕಿಗೆ ಕಾಳಾಕೋಣ. ಓಹೋ, ಯಾರವರು? ನಾನು ರಾಧಿಕಾ, ನಿಮ್ಮಣ್ಣನ ಸರ್ವ ಸಂಸ್ಥೆಯ ಅಸಿಸ್ಟೆಂಟ್ ಮ್ಯಾನೇಜರ್ ಗಜರಾಜ್. ಓಹೋ, ನಮ್ಮ ಸಂಸ್ಥೆಯ MD. ನಿಮಗೆ ತುಂಬಾ ಥ್ಯಾಂಕ್ಸ್. ಮೊದಲು ನನಗೆ ದಾರಿ ಬಿಡಲು ಬಂದಿಲ್ಲ ರಾಧಿಕಾ, ನಿನ್ನ ಬಾಳಿಗೊಂದು ಹೊಸ ದಾರಿ ಹುಡುಕಿಸಲು ಬಂದಿರುವೆ. ಬಂದಿದ್ದಾಯಿತಲ್ಲ, ನೀವಿನ್ನು ಹೋಗಬಹುದು. ರಾಧಿಕಾ, ಬಂಧುವಾಗಿ ಹೊರಟು ಹೋಗಲು ಬಂದಿಲ್ಲವಾ ರಾಧಿಕಾ? ಈ ದಟ್ಟವಾದ ಕಾಡಿನಲ್ಲಿ ನಿನ್ನ ತುಂಟಾಟ ತುಟಿಗಳನ್ನು ಅಪ್ಪಿ ಮುದ್ದಾಡಬೇಕೆಂದು ಬಂದಿರುವೆ. ಬಾ. ಸರಿಯಾಚೆಗೆ ಚಾಂಡಾಲ. ಪರಸ್ತ್ರೀ ಹೆಣ್ಣು ಮಕ್ಕಳೆಂದರೆ ನಿಮ್ಮತ್ತ ಕಾಮಾಂಧರ ಕೈವಶವನ್ನು ತಿಳ್ಕೊಂಡ್ರವೇನೋ ಚಾಂಡಾಲ. ಈ ಹಿಂದೆ ಸೀತಾಮಾತೆ ದ್ರೌಪದಿಯನ್ನು ಕೆಳಗಿದ ಆ ದುಶ್ಯಾಸನ ರಾವಣ ಸ್ಥಿತಿ ಏನಾಯ್ತು ಅಂತ ನಿನಗಿನ್ನ ತಿಳಿದಿಲ್ಲವೇ? ಏ ರಾಧಿಕಾ, ಇಂಥ ಕಥೆ ಪುರಾಣಗಳು ನನ್ನ ಮುಂದೆ ಹೇಳಬೇಡ. ಗೌಡನ ತಂಗಿ ಎಂದು ಸ್ವಚ್ಛನಿಂದ ಮಾತನಾಡಿದರೆ ನಿನ್ನನ್ನು ಹೊತ್ತುಕೊಂಡು ಹೋಗಬೇಕಾದಿತ್ತು. ಎಚ್ಚರ. ಅಯ್ಯೋ ಹುಚ್ಚ, ಏಯ್, ಪ್ರೀತಿ ಎಂಬುದು ನೀ ದುಃಖವನ್ನು ತೆಗೆದುಕೊಂಡು ನೀ ಅತ್ತರೆ ಅದು ನಿನ್ನಂತವನಿಗೆ ಅಪಸ್ವರವೇ ಸರಿ. ಅಮಾಯಕ ಹೆಣ್ಣಿಗೆ ನೀನು ಹೀಯಾಳಿಸಿ ಮಾತಾಡುವ ನೀನು ಈ ಸಮಾಜದಲ್ಲಿ ನೀನೊಬ್ಬ ಲುಚ್ಚ. ನನಗೆ ಎಂದು ಉಚ್ಚರಿಸುವ ಏ ರಾಧಿಕಾ, ಮೆಚ್ಚಿದ ಕಣೆ ನನ್ನ ಬಂಡದೇರಕ್ಕೆ. ಹೊಟ್ಟೆ ಹಸಿದಾಗಲೇ ಹಣ್ಣು ತಿಂದರೆ ಹಣ್ಣಿಗೊಂದು ಬೆಲೆ, ಅದೇ ಹಣ್ಣು ಸಿಕ್ಕಾಗಲೇ ಅದನ್ನು ಅನುಭವಿಸುವುದೇ ಈ ಗಜರಾಜನಿಗೆ ಕೊಲೆ. ರಾಧಿಕಾ, ಸುಮ್ಮನೆ ನಾ ಹೇಳಿದಾಗ ಕೇಳು, ಇಲ್ಲದಿದ್ದರೆ ಈ ಸಮಾಜದ ಮುಂದೆ ಬಿಚ್ಚಿ ಹೇಳಬೇಕಾಗುತ್ತದೆ ನೀನೊಬ್ಬಳು ಸೂಳೆ ಎಂಬ ಪಟ್ಟವನ್ನ. ಬಾಯ್ ಮುಚ್ಚೋ ನರಹಂತಕ. ಹೆಣ್ಣು ಈ ಜಗದ ಕಣ್ಣು ಅಂತ ಹೇಳ್ತಾರೆ. ಹೆಣ್ಣಿಂದ ತೂಗುತ್ತದೆ ಈ ಜಗದ ತೊಟ್ಟಿಲು. ಹೆಣ್ಣು ಈ ಜಗದ ವಿಶ್ವರೂಪಿಣಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀನು ಹೆಣ್ಣಿಗೆ ಸೂಳೆ ಅಂತ ಜರದ ಮಾತನಾಡುವ ನೀನೊಬ್ಬ ಸೂಳೆಯ ಮಗನಿರಬೇಕು. ನನಗೆ ಸೂಳೆಯ ಮಗಂದು ಉಚ್ಚರಿಸುವ ಹಾದರದ ಹೆಣ್ಣೆ, ಇನ್ನು ಮುಗಿತು ನಿನ್ನ ಶೀಲದ ಕತೆ.
ಏಯ್, ಬಾಯಿಗೆ ಬಂದಂತೆ ಮಾತಾಡುವ ನೀನು ಮನುಷ್ಯನಲ್ಲ, ರಾಕ್ಷಸ. ಗರತೆ ಕುಲಕ್ಕೆ ಇಂಥ ಹೇಸಿ ಮಾತಾಡ್ತಿರುವೆಯಲ್ಲ, ನೀನು ಮನುಷ್ಯನಲ್ಲ, ನೀನು ಗರ್ತಿಯ ಮಗನಲ್ಲ, ನೀನೊಬ್ಬ ಜೋಣಿಯ ಮಗನೇ ಇರಬೇಕು. ನನಗೆ ಜಾರನೇ ಮಗನ ಉಚ್ಚರಿಸುವ ಆದರದ ಹೆಣ್ಣೆ. ಇನ್ನು ಮುಗಿಯಿತು ಈ ನಿನ್ನ ಶೀಲದ ಕತೆ. ಸಾವುಕಾರ ಸಾಧು ಹೆಣ್ಣನ್ನು ಏಯ್, ನನ್ನ ವಿಷಯದಲ್ಲಿ ಅಡ್ಡಾಗಿ ಬಂದವನು ನೀನ್ಯಾವಲೇ ಮಗನೇ? ನಿಮ್ಮಂತ ಕಾಮುಕರ ಕಣ್ಣು ಕೇಳಲು ಬಂದಿರೋನು ಈ ಕ್ರಾಂತಿವೀರ. ಲೇ ಮಗನೇ, ಈ ನಮ್ಮ ಕಾಮ ಪ್ರಚೋದನೆ ಇದ್ದಾಗ ನನಗೆ ಅಡ್ಡಿಯಾಗಿ ಬಂದವನು ನೀನ್ಯಾವಲೇ ಮಾಚೋರ? ಲೇ ಹರಾಮ್ಕೋರ, ಗೌಡರ ತಮ್ಮನಂತೆ ನೀನು ನಟಿಸಿ ಅವನಿಗೆ ಕಣ್ಣಿಗೆ ಮಣ್ಣೆರಚಿ ಅವನ ತಂಗಿಗೆ ಕಣ್ಣು ಹಾಕಿ ಕುಳಿತವ ನೀನು ಚೋರನೇ ಅಷ್ಟೇ ಅಲ್ಲ, ಅವನ ಸಂಪತ್ತಿಗೆ ಕಣ್ಣು ಹಾಕಿ ಕುಳಿತ ಮಹಾಚೋರ ನೀನು. ಎಚ್ಚರಿಂದ ಮಾತಾಡು ಮಗನೇ. ಏನಾದ್ರೂ ಸ್ವಕ್ಕಿನಿಂದ ಮಾತನಾಡಿದರೆ ಹಿಂದೆ ನಿನಗೆ ಇದೇ ಮಗನೇ ಮರಣದ ದಾರಿ. ಲೇ, ನಿನ್ನಂತ ಬಂಡ ಹೇಡಿಗಳಿಗೆ ಹೆದರೋ ಮಗ ಅಲ್ಲ ನಾನು. ಲೇ ರಾಧಿಕಾ, ಇದೊಂದು ಸಲ ಹೋಗಲಿ. ಇಂಥ ಬಚ್ಚ ನನ್ನ ಮಗ ಬಂದ ಮಾತ್ರಕ್ಕೆ ನಿನ್ನ ಶೀಲ ಉಳಿಯುತ್ತೆಂದು ಖುಷಿ ಪಡಬೇಡ. ಇನ್ನೊಂದು ಸಾರಿ ಸಿಕ್ಕಾಗ ಅನುಭವಿಸ್ತೀನಿ ಈ ನಿನ್ನ ಅಂಗವಾದ ಶೀಲವನ್ನ. ರಾಧಿಕಾ, ನೀನೊಂದು ಸುಂದರ ಹಣ್ಣು. ಇವನು ಬಂದ ಮಾತ್ರಕ್ಕೆ ಕಚ್ಚಿಲ್ಲ ಎಂದು ತಿಳಿದುಕೊಳ್ಳಬೇಡವೇ ಹೆಣ್ಣೆ. ಇನ್ನೊಂದು ಸಲವಾದರೂ ಸಿಕ್ಕಾಗ ಈ ಹಣ್ಣನ್ನು ಕಚ್ಚಲೇ ಬಿಡಲಾರ ಈ ಗಜರಾಜ. ನನಗೆ ಸಿಗದ ಹಣ್ಣು ಮಧ್ಯ ಮಕ್ಕಳಿಗೆ ಸಿಗಬಾರದು. ಲೇ ಕಾಂತಿಯ ಮಗನ, ನನ್ನ ಬಿಟ್ಟುಕೋ ಇದನ್ನ. ಕಣ್ಣಾನೆಯು ಈ ಭೂಮಿ ನೋಡದೆ ನಮ್ಮ ಪ್ರೀತಿ ನೋಡಿ ಕೊರಗೆ ಮರುಭೂಮಿಯಾಗಿದೆ ಪ್ರಾಣವೇ. ಹೋಗಲೇ ಹೋಗು ಹುಚ್ಚು ಸಾವುಕಾರ, ನಿನ್ನಂತ ಹೇಡಿಗಳಿಗೆ ಹೆದರ ಮಗ ಅಲ್ಲ ಇವನು. ಹೋ ರಾಜ್ಕುಮಾರಿ, ಸಾಕಿದ ನಾ ಬಂದ ಸಮಯದಿಂದ ನಿಮ್ಮ ಮಾನ ಉಳಿಯಿತು. ಇರಲಿ, ಜೋಪಾನವಾಗಿ ಮನೆಗೆ ಹೋಗಿ. ನಿಲ್ಲಿ ಪುರುಷೋತ್ತಮನೇ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನನ್ನ ಪಾಲಿನ ದೇವರು ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಾನೊಂದು ಮಾತು ಕೇಳಬಹುದೇ? ಅದೇನಂತ ಕೇಳು ರಾಜಕುಮಾರಿ. ಕ್ರಾಂತಿವೀರನೇ, ಅಂದು ನೀವು ಸ್ಪರ್ಧೆಯಲ್ಲಿ ಗೆದ್ದು ನಾನು ನಿಮಗೆ ಹೂ ಆಗುತ್ತಿರುವಾಗ ನಿಮ್ಮ ಕೈ ಸ್ಪರ್ಶ ನನಗೆ ತಾಗಿತು. ಅಂದೇ ನಾನು ನಿಮ್ಮ ಕೈವಶವಾದೆ. ನಿಮ್ಮ ಕೈ ಸ್ಪರ್ಶ ನೆನಪಾಯಿತು. ಅಷ್ಟೇ ಅಲ್ಲ, ಈ ನಿಮ್ಮ ಶೌರ್ಯ ನನಗೆ ನೆನಪಿಡುವಂತೆ ಮಾಡಿತು. ನೋಡಿ, ನೀವು ನನ್ನ ಮಾನವನ್ನು ಕಾಪಾಡಿದ ನನ್ನ ಪಾಲಿನ ದಾರಿ ದೀಪವೂ ನೀವು. ದಯವಿಟ್ಟು ನೀವು ನನ್ನನ್ನು ಸತ್ಯನಾಗಿ ಸ್ವೀಕರಿಸಿರಿ ಅಂತ ನಿಮ್ಮ ಅಡಿಹಿಡಿದು ಬೇಡಿಕೊಳ್ಳುವೆ. ಎದ್ದೇಳು ರಾಧಿಕಾ, ಎದ್ದೇಳು. ನಿನಗೇನು ಏನಾದರೂ ಹುಚ್ಚಿಡ್ದಿದೆಯಾ? ನಿಮ್ಮಣ್ಣ ನನ್ನ ಹುಟ್ಟು ವೈರಿ ಅಂಥದ್ರಲ್ಲಿ ನಮ್ಮಿಬ್ಬರ ಈ ಸಂಬಂಧ ಕೂಡುವುದೇ? ರಾಧಿಕಾ,
ಈ ನಿನ್ನ ನಿರ್ಧಾರವನ್ನು ಬದಲಿಸಿಕೋ. ನಾವಿಬ್ಬರು ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ. ಹಾಗೆ ಈ ನಿಮ್ಮ ನಿರ್ಧಾರವನ್ನು ನೀವು ಬದಲಾಯಿಸಿಕೊಂಡು ನನಗೆ ಸತ್ಯ ಅಂತ ಹೇಳಿ ಪ್ಲೀಸ್. ರಾಧಿಕಾ, ನಿನ್ನ ಮುದ್ದಾದ ಮಾತನ್ನು ಕೇಳಿ ನನ್ನ ಮನಸ್ಸು ಚಂಚಲವಾಗ್ತಾ ಇದೆ. ಇರಲಿ, ನೀನಾಗೆ ಇಷ್ಟಪಟ್ಟ ಮೇಲೆ ನಾನು ತಿರಸ್ಕರಿಸುವುದು ಏಕೋ ನನಗೆ ಇಷ್ಟ ಆಗ್ತಾ ಇಲ್ಲ. ಆದರೆ ಈ ವಿಷಯವನ್ನು ನಮ್ಮಣ್ಣರಿಗೆ ಹೇಳುವವರೆಗೂ ಮಾತ್ರ ನೀನು ಸುಮ್ಮನಿರಬೇಕು. ನಂತರ ನಮ್ಮಣ್ಣನಿಗೆ ಹೇಳಿ ಮದುವೆ ಆಗೋಣ. ಓಕೆ ರಾಜ, ಮೆಚ್ಚಿದೆ ಈ ನಿಮ್ಮ ಉದಾರ ಗುಣಕ್ಕೆ. ರಾಧಿಕಾ, ನಿನ್ನ ನೋಡಿದ ಮೇಲೆ ನನಗೊಂದು ಹಾಡು ನೆನಪಾಗ್ತಾ ಇದೆ. ಯಾವುದು? ಯಾಮಿನಿ ಅಂತ. ಅದನ್ನು ಹೌದಾ? ಈಗ ನಾವು ಹಾಡಿ ಕುಣಿಯಬಾರದೆ? ಹಾಗೆ ಆಗಲಿ.